ನಮಸ್ಕಾರ ನ್ಯೂಸ್ 11 ಗೆ ಸ್ವಾಗತ. ನಾನು ನವಿತಾ ಜೈನ್. ಸದನದಲ್ಲಿ ಇವತ್ತು ಎಚ್ಡಿಕೆ ಸಿಡಿಸ್ತಾರ ಹಗರಣ ಬಾಂಬ್. ಪ್ರಭಾವಿ ಸಚಿವರೊಬ್ಬರದ್ದು ಎನ್ನಲಾದ ಭೂ ಅಕ್ರಮದ ಬಾಂಬ್ನ ದಾಖಲೆಯನ್ನ ಇವತ್ತು ಸದನದಲ್ಲಿ ಹೇಳ್ತಾರಾ, ದಾಖಲೆಗಳನ್ನ ನೀಡ್ತಾರಾ? ಪ್ರಧಾನಿಯೇ ತಿರುಗಿ ನೋಡುವಂತಹ ಹಗರಣ ಅಂತ ಹೇಳಿದ್ರು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು. ಪ್ರಭಾವಿ ಸಚಿವ ಮಾಜಿ ಸಿಎಂ ಪುತ್ರನ ಹಗರಣ ಅಂತ ಹೇಳಿದ್ರು. ದಾಖಲೆಗಳಿದ್ರೆ ಕೊಡಿ, ಯಾಕೆ ಈ ರೀತಿಯಾಗಿ ಸುಳ್ಳು ಹೇಳಿಕೆಗಳನ್ನ ಕೊಡ್ತೀರಿ, ದಾಖಲೆಗಳನ್ನ ನೀಡಿ, ಯಾರ ಇಂದು ಅಕ್ರಮ ಅಂತ ಹೇಳಿ ಅಂತ ಬಿಜೆಪಿಯವರು ಪದೇ ಪದೇ ಹೇಳ್ತಾ ಇದ್ರು. ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ ಅವರು ಇದಕ್ಕೆ ಬೇಕಾದ ದಾಖಲೆ ಸಮೇತ ಮಾತನಾಡಲು ಸೂಚನೆಯನ್ನ ನೀಡಿದ್ದಾರಂತೆ. ದಾಖಲೆ ಸಮೇತ ತಿರುಗೇಟು ಕೊಡೋದಿಕ್ಕೂ ಕೂಡ ಅಶ್ವಥ್ ನಾರಾಯಣ ಅವರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಹಾಗಾದ್ರೆ ಯಾವ ಹಗರಣ ಇದು, ಯಾವ ಭೂ ಕಬಳಿಕೆಯ ವಿಚಾರ, ಅಕ್ರಮ ಹಣದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಭೂ ಅಕ್ರಮದ ಬಾಂಬ್ ಅನ್ನ ಸಿಡಿಸಲಿದ್ದಾರೆ ಎಚ್ಡಿಕೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆಗಿರುವಂತಹ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಚಿದಾನಂದ ಪಟೇಲ್, ಇವತ್ತಂತೂ ಈ ಒಂದು ಭೂ ದಾಖಲೆ, ಈ ಒಂದು ಕಬಳಿಕೆಯ ವಿಚಾರ ಏನಿದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಬಿಡುಗಡೆ ಮಾಡ್ತಾರಾ, ಹೇಗೆ? ಅದಕ್ಕೆ ಬಿಜೆಪಿ ಅವರು ಯಾವ ರೀತಿಯಾಗಿ ಈಗ ಸಿದ್ಧಗೊಂಡಿದ್ದಾರೆ? ಅವರ ಹತ್ರ ದಾಖಲೆಗಳು ಇದೆಯಾ ಇದಕ್ಕೆ ಸಂಬಂಧಪಟ್ಟ ಹಾಗೆ? ನವಿತಾ ಜೈನ್, ಮಾಜಿ ಮುಖ್ಯಮಂತ್ರಿ ಹಾಗೂ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಅವರು ಸರ್ಕಾರವೇ ನಡುಗುವಂತ ಪ್ರಧಾನಿ ನರೇಂದ್ರ ಮೋದಿ ಅವರೇ ತಿರುಗಿ ನೋಡುವಂತ ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಬಯಲಿಗೆಳಿತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ರಾಜ್ಯ ರಾಜಕಾರಣದಲ್ಲಿ ಬಹಳಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿರುವಂತದ್ದು. ಎಚ್.ಡಿ. ಕುಮಾರಸ್ವಾಮಿಯವರ ಬಿಡ್ತಕ್ಕಂಥ ಹಗರಣ ಅದು ಅಟಂ ಬಾಂಬ್ ಆಗಿರುತ್ತೆ ಅಥವಾ ಟುಸ್ಪಟಾಕ್ ಆಗಿರುತ್ತೆ ಎಂಬ ಚರ್ಚೆ ಕೂಡ ಇದೀಗ ಆರಂಭವಾಗಿರ್ತಕ್ಕಂಥದ್ದು. ಈಗಾಗಲೇ ನಿಯಮ 69ರ ಅಡಿಯಲ್ಲಿ ಬಿಎಂಎಸ್ ಟ್ರಸ್ಟ್ ಅಲ್ಲಿ ನಡೆದಿರ್ತಕ್ಕಂಥ ಅಕ್ರಮಗಳು, ನೇಮಕಾತಿ ಮತ್ತು ಭೂಮಿ ಪರಭಾರೆ ಸಂಬಂಧಪಟ್ಟ ಚರ್ಚೆಗೆ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಈ ಒಂದು ನಿಯಮ 69ರ ಅಡಿಯಲ್ಲಿ ಬಿಎಂಎಸ್ ಟ್ರಸ್ಟ್ ವಿಚಾರದಲ್ಲಿ ಚರ್ಚೆ ಸಂದರ್ಭದಲ್ಲಿ ಈ ದಾಖಲೆಯನ್ನು ಬಿಡುಗಡೆ ಮಾಡಲಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮುಖವಾಗಿ ಸಚಿವರಾಗಿರ್ತಕ್ಕಂಥ ರಾಮನಗರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಉನ್ನತ ಶಿಕ್ಷಣ ಸಚಿವ, ಐಟಿ-ಬಿಟಿ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಅಶ್ವಥ್ ನಾರಾಯಣ ಅವರಿಗೆ ಸಂಬಂಧಿಸಿದ ಈ ದಾಖಲೆ ಅಂತ ಈಗಾಗಲೇ ಹೇಳಲಾಗ್ತಿರುವಂತದ್ದು. ಜೊತೆಗೆ ಮಾಜಿ ಮುಖ್ಯಮಂತ್ರಿ ಬಿ.ಎಸ್. ಯಡಿಯೂರಪ್ಪ ಪುತ್ರ ವಿಜೇಂದ್ರ ಕೂಡ ಇದರ ಭಾಗಿಯಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಿರುವಂತದ್ದು. ಹಾಗಾಗಿ ಈ ದಾಖಲೆಯನ್ನು ಬಿಡುಗಡೆ ಮಾಡಲಿಕ್ಕೆ ಎಲ್ಲ ರೀತಿಯ ಸಜ್ಜನ ಮಾಡಿಕೊಂಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಈ ದಾಖಲೆಯಲ್ಲಿ ಎಲ್ಲೊಂದು ಕಡೆ ಸಾವಿರಾರು ಕೋಟಿ ಹಗರಣ ನಡೆದಿದೆ ಅಂತ ಹೇಳಿ ಈ ದಾಖಲೆಗಳನ್ನ ಬಿಡುಗಡೆ ಮಾಡ್ತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ವಿಧಾನಸಭಾ ಅಧಿವೇಶನದಲ್ಲಿ ಇದು ದಾಖಲೆ ಬಿಡುಗಡೆ ಮಾಡ್ತಿರೋದ್ರಿಂದ ಇದು ಎಲ್ಲ ಒಂದ್ ಕಡೆ ಅತ್ಯಂತ ಮಹತ್ವದ ದಾಖಲೆ ಅಂತ ಕೂಡ ಹೇಳಲಾಗ್ತಿದೆ. ಮತ್ತು ಈ ದಾಖಲೆ ಅದೆಷ್ಟು ಮಹತ್ವ ಇರತಕ್ಕಂಥದ್ದು ಮತ್ತು ಬಿಜೆಪಿಯಲ್ಲಿ ಮತ್ತು ಸರ್ಕಾರಕ್ಕೆ ಎಲ್ಲ ಒಂದ್ ಕಡೆ ಸಂಚಲನ ಉಂಟು ಮಾಡ್ತಾ ಎಂಬ ಚರ್ಚೆ ಆರಂಭವಾಗಿರುವಂತದ್ದು. ಇದರ ನಡುವೆ ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿಯವರು ಬಿಎಂಎಸ್ ಟ್ರಸ್ಟ್ಗೆ ಸಂಬಂಧಿಸಿದ ಮತ್ತು ಸಚಿವರಾಗಿರ್ತಕ್ಕಂಥ ಅಶ್ವಥ್ ನಾರಾಯಣ ಮತ್ತು ತಮ್ಮ ಬಿಜೆಪಿ ನಾಯಕರ ವಿರುದ್ಧದ ದಾಖಲೆಯನ್ನು ಬಿಡುಗಡೆ ಮಾಹಿತಿಯನ್ನು ಪಡೆದಿರುವಂತದ್ದು. ಹಾಗಾಗಿ ಡಾಕ್ಟರ್ ಅಶ್ವಥ್ ನಾರಾಯಣ ಕೂಡ ಕುಮಾರಸ್ವಾಮಿ ಯಾವ ದಾಖಲೆಯನ್ನು ಬಿಡುಗಡೆ ಮಾಡ್ತಾರೆ, ನಿಮ್ಮ ವಿರುದ್ಧ ಟ್ರಸ್ಟ್ಗೆ ಜೊತೆ ಒಳ ಒಪ್ಪಂದ ಮಾಡಿಕೊಂಡು ಸಾವಿರಾರು ಕೋಟಿ ಅಕ್ರಮ ಮಾಡಿರ್ತಕ್ಕಂಥ ಆರೋಪವನ್ನ ಏನು ಸದನದಲ್ಲಿ ಬಯಲಿಗೆಳ್ತಾರೆ, ಅಂತ ಸಂದರ್ಭ ನೀವು ತಿರುಗೇಟು ಕೊಡಲು ನಿಮ್ಮದೇ ಆದ ದಾಖಲಾತಿಯನ್ನು ಸಿದ್ಧತೆ ಮಾಡಿಕೊಳ್ಳಿ ಅಂತೇಳಿ ಸೂಚನೆ ಕೊಟ್ಟಿರುವಂತದ್ದು. ಹಾಗಾಗಿ ಸಚಿವ ಅಶ್ವಥ್ ನಾರಾಯಣ ಕೂಡ ಕುಮಾರಸ್ವಾಮಿ ಬಿಡ್ತಕ್ಕಂಥ ದಾಖಲೆಗೆ ಪ್ರತಿಯಾಗಿ ಕೂಡ ಇವೆಲ್ಲವೂ ಕೂಡ ನಿರಾಧಾರ ಅಂತೇಳಿ ಒಂದಷ್ಟು ದಾಖಲೆಯನ್ನು ಇಟ್ಕೊಂಡಿರುವಂತದ್ದು. ಒಟ್ಟಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಕ್ಕಂಥದ್ದು ಇದು ನಿಜವಾಗುತ್ತಾ, ಇದು ಅವರ ಭ್ರಷ್ಟಾಚಾರದ ದಾಖಲೆ ಇಲ್ಲೊಂದು ಕಡೆ ಆಟಂ ಬಾಂಬ್ ಆಗುತ್ತಾ, ಟುಸ್ಪಟಾಕಿ ಆಗುತ್ತಾ, ಅಥವಾ ನಿಯಮ 69ರ ಅಡಿಯಲ್ಲಿ ಚರ್ಚೆ ಇದ್ರೂ ಕೂಡ ಇವತ್ತು ಚರ್ಚೆಗೆ ಅವಕಾಶ ಸಿಗುತ್ತಾ ಇಲ್ಲ ಕಾದ್ ನೋಡಬೇಕಾಗಿದೆ. ನವಿತಾ. ಓಕೆ, ಥ್ಯಾಂಕ್ ಯು ಪಟೇಲ್ ಡೀಟೇಲ್ಸ್ಗೆ. ಕರಾವಳಿ ಭಾಗದಲ್ಲಿ ರಾಜ್ಯ ಕಾಂಗ್ರೆಸ್ ಹೊಸ ಸೂತ್ರವನ್ನ ಈಗಾಗಲೇ ಅಳವಡಿಸುವಂತಹ ಸಾಧ್ಯತೆ ಇದೆ. ಹಾಗಾದ್ರೆ ಆ ಹೊಸ ಸೂತ್ರ ಏನು? ಹಿಂದುತ್ವ ಅಲೆಯಲ್ಲಿರುವಂತಹ ಕರಾವಳಿಯಲ್ಲಿ ಒಂದು ಕಾಂಗ್ರೆಸ್ ರಣತಂತ್ರವನ್ನ ಮಾಡ್ತಾ ಇದೆ. ಹೇಗೆ, ಯಾವ ರೀತಿಯಾಗಿ ವರ್ಕೌಟ್ ಮಾಡುವಂತಹ ಯೋಚನೆ ಇದೆ ಅಂತ ನೋಡಿದ್ರೆ, ಕೆಪಿಸಿಸಿ ಅಧ್ಯಕ್ಷರಿಂದ ಟಿಕೆಟ್ ಫಿಲ್ಟರ್ ಫಾರ್ಮುಲಾ ನಡೀತಾ ಇದೆಯಂತೆ. ಕರಾವಳಿಯಲ್ಲಿ ಹಿರಿಯ ನಾಯಕರಿಗೆ ಕೋಪ್ ಕೊಡುವ ಸಾಧ್ಯತೆ ಇದೆ. ಈ ಒಂದು ಫಿಲ್ಟರ್ ಮಾಡುವಂತಹ ಸಂದರ್ಭದಲ್ಲಿ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ಕೊಡೋದಕ್ಕೆ ಡಿಕೆಶಿ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಎಲ್ಲವ ಮುಖಗಳಿಗೆ ಟಿಕೆಟ್ ನೀಡಲು ಡಿಕೆ ಶಿವಕುಮಾರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದು, ಡಿಕೆ ಶಿವಕುಮಾರ್ ನಿರ್ಧಾರದಿಂದ ಯಾವ ರೀತಿಯಾಗಿ ಈಗ ಅಲ್ಲಿ ಬೆಳವಣಿಗೆಗಳು ಆಗತ್ತೆ, ಈ ನಿರ್ಧಾರ ಪಕ್ಷದಲ್ಲೇ ಅಸಮಾಧಾನಕ್ಕೆ ಕಾರಣವಾಗಿದೆಯಂತೆ. ಈಗಾಗಲೇ ಟಿಕೆಟ್ ಹೇಳಿಕೆಗೆ ಸಿಡಿದೆದ್ದಿದ್ದಾರೆ ಹಿರಿಯ ನಾಯಕರು. ಇವೆಲ್ಲದರ ಮಧ್ಯೆ ಟಿಕೆಟ್ ಘೋಷಣೆಗೆ ಟಿಕೆಟ್ ಫಿಲ್ಟರ್ ಸೂತ್ರವನ್ನ ಈಗ ಹೇಳುವ ಸಾಧ್ಯತೆ ಇರೋದ್ರಿಂದ ಆ ಸೂತ್ರದ ಅಡಿಯಲ್ಲಿ ಯಾರಿಗೆ ಟಿಕೆಟ್ ಸಿಗುತ್ತೆ, ಯಾರಿಗೆ ಟಿಕೆಟ್ ಸಿಗಲ್ಲ, ಇದರಿಂದ ಹಿರಿಯ ಕಾಂಗ್ರೆಸ್ ಮುಖಂಡರು ಅಸಮಾಧಾನಗೊಂಡಿದ್ದಾರಂತೆ. ಡಿಕೆಶಿ ಪ್ಲಾನ್ಗೆ ಆರಂಭದಲ್ಲೇ ಕೇಳಿ ಬರ್ತಿದೆ ಅಪಸ್ವರ. ಟಿಕೆಟ್ ಕೊಡೋದಕ್ಕೆ ಡಿಕೆಶಿ ಯಾರು ಅಂತ ಕೇಳ್ತಾ ಇದ್ದಾರೆ ಹಿರಿಯ ನಾಯಕರು. ಉತ್ತರ ಕರ್ನಾಟಕ ಭಾಗದಲ್ಲೂ ಹೊಸಬರಿಗೆ ಟಿಕೆಟ್ ಕೊಡೋದಕ್ಕೆ ತಂತ್ರವನ್ನ ಮಾಡಿದ್ದಾರಂತೆ. ಈ ಹಿನ್ನೆಲೆಯಲ್ಲಿ ಹಿರಿಯ ನಾಯಕರು ಆಲ್ರೆಡಿ ಈಗಾಗಲೇ ಒಂದಷ್ಟು ಪ್ಲಾನ್ ಅನ್ನ ಮಾಡ್ಕೊಂಡಿದ್ರು, ಎಲೆಕ್ಷನ್ ನಿಲ್ಲೋದಕ್ಕೆ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ಈಗ ಅವರಿಗೆ ಸಿಗದೇ ಇರುವಂತಹ ಚಾನ್ಸಸ್ ಕೂಡ ಇದೆ. ಬಹುತೇಕ ಭಾರತ್ ಜೋಡೋ ಮುಗಿದ ಬಳಿಕವೇ
ಟಿಕೆಟ್ ಫಿಲ್ಟರ್ ಮೀಟಿಂಗ್ ನಡೆಯಲಿದ್ದು ಟಿಕೆಟ್ ಫಿಲ್ಟರ್ ಫಾರ್ಮುಲಾ ಬಗ್ಗೆ ಕಾಂಗ್ರೆಸ್ನಲ್ಲಿಯೇ ಅಸಮಾಧಾನ ವ್ಯಕ್ತ ಆಗಿದೆಯಂತೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಅನಿಲ್ ಬಾಸೂರ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಅನಿಲ್ ಬಾಸೂರ್, ಈಗ ಟಿಕೆಟ್ ಫಿಲ್ಟರ್ ಕತೆ ಏನು, ಯಾವ ರೀತಿಯಾಗಿ ಈಗ ಯಾವೆಲ್ಲ ಮಾನದಂಡಗಳನ್ನ ಇಟ್ಟುಕೊಂಡು ಅಭ್ಯರ್ಥಿಗಳ ಆಯ್ಕೆ ಮಾಡಲಾಗತ್ತೆ? ಏನಂತ ಹೇಳಿದ್ರೆ ಈಗಾಗ್ಲೇ ಕಾಂಗ್ರೆಸ್ ನಲ್ಲಿ ಟಿಕೆಟ್ ಕೊಡಬೇಕು. ಅದೇ ರೀತಿಯಾಗಿ ಡಿಸೆಂಬರ್ ಅಂತ್ಯದ ಒಳಗೆ ಒಂದಿಷ್ಟು ಟಿಕೆಟ್ಗಳನ್ನ ಅಂದ್ರೆ ಸುಮಾರು 100 ಕ್ಷೇತ್ರಗಳಿಗೆ ಟಿಕೆಟ್ ಗಳನ್ನ ಕೊಡಬೇಕೆಂಬಂತ ಒಂದು ಚರ್ಚೆ ನಡೆದಿತ್ತು. ಅದೇ ಮುಂದುವರೆದ ಭಾಗವಾಗಿ ಈಗಾಗ್ಲೇ ಏನು ಕರಾವಳಿ ಭಾಗದಲ್ಲಿ ಸುಮಾರು 5ಕ್ಕೂ ಹೆಚ್ಚು ಜನ ಶಾಸಕರನ್ನ ಬದಲಾವಣೆ ಮಾಡೋದಕ್ಕೂ ಕೂಡ ಹಾಲಿ ಅಥವಾ ಮಾಜಿ ಶಾಸಕರು ಮತ್ತೊಬ್ಬರಿಗೆ ಟಿಕೆಟ್ ಕೊಡೋದಕ್ಕೆ ಈಗ ಕೆಪಿಸಿಸಿ ಸುಮಾರು ವಿಸ್ತರಣೆ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹಾಗಾಗಿ ಈಗಾಗಲೇ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಮೊನ್ನೆನೂ ಕೂಡ ಮಾತನಾಡಿದ್ರು. ಆದ್ರೆ ಈ ವಿಚಾರಕ್ಕೆ ಸಂಬಂಧಿಸಿ ಈಗಾಗಲೇ ಕಾಂಗ್ರೆಸ್ ಶಾಸಕರಲ್ಲಿ ಕೂಡ ಸಾಕಷ್ಟು ಅಸಮಾಧಾನ ವ್ಯಕ್ತವಾಗ್ತಿರುವಂತದ್ದು. ಇದನ್ನ ಯಾವ ರೀತಿಯಾಗಿ ಶಾಸಕರು ತೆಗೆದುಕೊಳ್ತಾರೆ ಎಂಬುದನ್ನು ನೋಡ್ಬೇಕಾಗಿದೆ. ಜೊತೆಗೇನಂತ ಹೇಳಿದ್ರೆ ಟಿಕೆಟ್ ಫಿಲ್ಟರ್ ಮಾಡೋದಂತ ಹೇಳಿದ್ರೆ ಬರೀ ಕರಾವಳಿ ಭಾಗದಲ್ಲಿ ಮಾತ್ರವಲ್ಲ, ಉತ್ತರ ಕರ್ನಾಟಕದಲ್ಲಿ ಕೂಡ ಹೊಸ ಮುಖಗಳಿಗೆ ಒಂದು ಅವಕಾಶವನ್ನ ಕೊಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ನಿರ್ಧಾರ ಮಾಡಿದ್ದಾರೆ ಅಂತ ಮಾಹಿತಿ ಬರ್ತಾ ಇದೆ. ಹೀಗಾಗಿ ಈ ಎಲ್ಲ ವಿಚಾರವನ್ನ, ಈ ಎಲ್ಲ ಬೆಳವಣಿಗೆಗಳನ್ನ ರಾಜ್ಯ ಕಾಂಗ್ರೆಸ್ ಶಾಸಕರು ಹಾಗೂ ಮಾಜಿ ಶಾಸಕರೇನಿದ್ದಾರೆ ಅವ್ರು ಯಾವ ರೀತಿಯಾಗಿ ತೆಗೆದುಕೊಳ್ತಾರೆ ಅನ್ನೋದು ನೋಡ್ಬೇಕಾಗಿದೆ. ಎಸ್, ಥ್ಯಾಂಕ್ ಯು ಅನಿಲ್ ಬಾಸೂರ್ ಡೀಟೇಲ್ಸ್. ಸಹಜವಾಗಿ ಈ ರೀತಿಯಂತ ಒಂದು ಟೆನ್ಷನ್ ಇದ್ದೇ ಇರುತ್ತೆ, ಯಾಕಂದ್ರೆ ನಮಗೆ ಟಿಕೆಟ್ ಸಿಗುತ್ತಾ ಇಲ್ವಾ ಅನ್ನೋದು. ಫ್ರೀಡಂ ಪಾರ್ಕ್ನಲ್ಲಿ ಪಿಎಸ್ಐ ಅಭ್ಯರ್ಥಿಗಳಿಂದ ಪ್ರತಿಭಟನೆ ನಡೀತಾ ಇದ್ದು, ಪ್ರತಿಭಟನಾ ವಿದ್ಯಾರ್ಥಿಗಳಿಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಾಥ್ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಸಮಸ್ಯೆಯನ್ನ ಆಲಿಸಿದ್ದಾರೆ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರು ಮೊನ್ನೆ ಕೂಡ ಅವರ ನಿವಾಸಕ್ಕೆ ತೆರಳಿದ್ರು ಪಿಎಸ್ಐ ಅಭ್ಯರ್ಥಿಗಳು. ಯಾಕಂದ್ರೆ ಇಲ್ಲಿ ಈ ತರ ಆಗ್ತಾ ಇದೆ, ಮರುಪರೀಕ್ಷೆಯನ್ನ ಮಾಡ್ತೀವಿ ಅಂತ ಹೇಳ್ತಾರೆ, ಮರುಪರೀಕ್ಷೆ ಬೇಡ, ನಮ್ಗೆ ಅನ್ಯಾಯ ಆಗತ್ತೆ ಅನ್ನುವಂತಹ ಒಂದು ಅಳಲನ್ನ ತೋಡ್ಕೊಂಡಿದ್ರು. ಇವತ್ತು ಸದನದಲ್ಲೂ ಕೂಡ ಪಿಎಸ್ಐ ನೇಮಕಾತಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಡೆದಿರುವಂತಹ ಅಕ್ರಮದ ಬಗ್ಗೆ ಸಾಕಷ್ಟು ಗಮನ ಸೆಳೆಯುವಂತಹ ಪ್ರಯತ್ನ ಇವತ್ತು ಕಾಂಗ್ರೆಸ್ನಿಂದ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಅವರ ವಿಚಾರಗಳು ಏನೇನು, ಅವರ ನಿಲುವುಗಳು ಏನು ಅನ್ನೋದ್ರ ಮಾಹಿತಿಯನ್ನ ಕಲೆ ಹಾಕಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ. ಪೊಲೀಸ್ ಕಾನ್ಸ್ಟೇಬಲ್, ಜೂನಿಯರ್ ಇಂಜಿನಿಯರ್ಸು, ಅಸಿಸ್ಟೆಂಟ್ ಇಂಜಿನಿಯರ್ಸು, ಆಮೇಲೆ KPTCL ನಡೆದಿರ್ತಕ್ಕಂಥ ಇದು ಪಬ್ಲಿಕ್ ಸರ್ವಿಸ್ ಕಮಿಷನ್ನಲ್ಲಿ ನಡೆದಿರ್ತಕ್ಕಂಥ ಇವೆಲ್ಲ ಅವ್ರು ಏನು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಅಂತಂದ್ರೆ, ಸರ್ಕಾರದಲ್ಲಿ 2.5 ಲಕ್ಷ ಉದ್ಯೋಗಗಳು, ಸರ್ಕಾರದಲ್ಲಿ 2.5 ಲಕ್ಷ ಹುದ್ದೆಗಳು ಭರ್ತಿಯಾಗಿದೆ, ಸ್ಯಾಂಕ್ಷನ್ಡ್ ಆದಂಥ ಪೋಸ್ಟ್ಗಳು ಇದ್ದಾವೆ, ಅವನ್ನ ಭರ್ತಿ ಮಾಡಿ ಅಂತ ಒಂದು. ಎರಡನೇದು, ನಮಗೆ ಲಂಚ ಕೊಟ್ಟು ಕೆಲಸ ತಗೊಳಕ್ಕಾಗಲ್ಲ, ಲಂಚದ ಬದಲು ನಮ್ಮ ಮನೆಯಿಂದ ನಾವು ಏನು ಬೆಳೆದಿರ್ತೀವಿ ಅದು ನಮ್ಮ ತಂದೆ ತಾಯಿಗಳು ಕೊಟ್ಟಿದ್ದಾರೆ, ಇದನ್ನು ತಗೊಳ್ಳಿ. ಇದು ಅವ್ರು ಬೆಳೆದಿರ್ತಕ್ಕಂಥ ಕಾಳು, ಅಕ್ಕಿ, ಗೋಧಿ ಇವೆಲ್ಲ ಏನೇನು ಬೆಳೆದಿದ್ದಾರೆ ಅವೆಲ್ಲ ಎಷ್ಟು ಅದು ಲಂಚದ ಬದಲು ಇದು ಕೊಡ್ತಾ ಇದ್ದೀವಿ, ತಗೊಳ್ಳಿ. ಇದನ್ನೇ ಪೋಷಕರು ಕೊಟ್ಟಿರೋದು. ನಮ್ಮ ಮಕ್ಕಳು ಲಂಚ ಕೊಡೋಕ್ಕಾಗಲ್ಲ, ಲಂಚ ಕೊಟ್ಟು ಕೆಲಸ ಕೊಡ್ಸೋಕ್ಕಾಗಲ್ಲ, ಬೆಳೆದಿರೋದನ್ನ ಕೊಡ್ತೀವಿ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಹೋದಾಗ ಅದನ್ನು ನನಗೆ ಕೊಟ್ಟರು. ಸೊ ದಿಸ್ ಇಸ್ ದಿ ಪೊಸಿಷನ್. ಸೊ ಆಮೇಲೆ ಪೊಲೀಸ್ನವ್ರಿಗೆ ಏಜ್ ಆಗ್ತಾ ಇದೆ. ನಮ್ಮಲ್ಲಿ 27 ವರ್ಷ 25 ವರ್ಷ ಇದೆ. ಜನರಲ್ ಮೆರಿಟ್ನವ್ರಿಗೆ 25 ವರ್ಷ, ಬೇರೆಯವ್ರಿಗೆ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ 27% ಇದೆ, 27 ವಯಸ್ಸಿದೆ. ಅದನ್ನು ಬೇರೆ ರಾಜ್ಯಗಳಲ್ಲೆಲ್ಲ ಜಾಸ್ತಿ ಇದೆ, ಅದನ್ನು ಹೆಚ್ಚು ಮಾಡೋಕ್ಕೆ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಅವರಿಗೆ. ಯಾವತ್ತು PSI ಹಗರಣ ಪ್ರಸ್ತಾಪ ಮಾಡ್ತಾ ಇದ್ದೀನಿ, ಅದರಲ್ಲಿ ಇವತ್ತು ಮಾಡುವಾಗ ಇದನ್ನು ಕೂಡ ಎಲ್ಲ ಪ್ರಸ್ತಾಪ ಮಾಡ್ತೀನಿ ಅಂತ ಹೇಳ್ತೀನಿ. ಭ್ರಷ್ಟಾಚಾರ ಇವತ್ತು ವ್ಯಾಪಕವಾಗಿದೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ನಿಮ್ಮಲ್ಲಿ ಭ್ರಷ್ಟಾಚಾರ ನಡೀತಾ ಇದೆ, ಸರ್ಕಾರ ನಡೆಸೋರು ಅವರು. ರಿಕ್ರೂಟ್ಮೆಂಟಲ್ಲಿ ಭ್ರಷ್ಟಾಚಾರ ನಡೀತಾ ಇದ್ದಾರೆ, ನಿಮ್ಮ ಕಾಲದಲ್ಲಿ ನಡೆದಿರಿ ನೀವು. ಹಾಗೇನು ಮಾಡ್ತಿದ್ದೀರಪ್ಪ ಯುರೋಪ್ ದೇಶದಲ್ಲಿ ಇವರು? ಮಾತಾಡಿ ಎಲ್ಲ ಇದಾಗ್ಬಿಟ್ಟದೆ. ಇವತ್ತಿದನ್ನು ರೈಸ್ ಮಾಡ್ತೀರಾ ಸರ್? ಉತ್ತರ ಕನ್ನಡಕ್ಕೆ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ನೀಡಲು ಸರ್ಕಾರ ಒಪ್ಪಿಗೆಯನ್ನ ಕೊಟ್ಟಿದ್ದು, ಕಡೆಗೂ ಉತ್ತರ ಕನ್ನಡ ಜಿಲ್ಲೆಯ ಜನರ ಒತ್ತಡಕ್ಕೆ ಸರ್ಕಾರ ಮಣಿದಿದೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ನೀಡುವ ಬಗ್ಗೆ ತಾತ್ವಿಕ ಒಪ್ಪಿಗೆಯನ್ನ ಈಗಾಗಲೇ
ನೀಡಲಾಗಿದೆ. ಯಾಕಂದ್ರೆ ಬಹಳ ವರ್ಷಗಳ ಒಂದು ಬೇಡಿಕೆಯಾಗಿತ್ತು ಇದು. ಉತ್ತರ ಕರ್ನಾಟಕಕ್ಕೆ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಕೊಡಬೇಕು ಅಂತ ಹೇಳಿ ಆಲ್ಮೋಸ್ಟ್ ಆನ್ಲೈನ್ ನಲ್ಲಿ ಈ ರೀತಿಯ ಕ್ಯಾಂಪೇನ್ಗಳಾಗ್ತಾ ಇತ್ತು, ಸೋಷಿಯಲ್ ಮೀಡಿಯಾಗಳಲ್ಲಿ ಕ್ಯಾಂಪೇನ್ಗಳಾಗ್ತಾ ಇತ್ತು. ಆದ್ರೆ ಇದೀಗ ಈ ಒಂದು ತಾತ್ವಿಕ ಒಪ್ಪಿಗೆಯನ್ನ ನೀಡಿದ್ದು ಶೀಘ್ರವೇ ಸಿಎಂ ಆರೋಗ್ಯ ಸಚಿವರು ಉತ್ತರ ಕನ್ನಡ ಜಿಲ್ಲೆಗೆ ಭೇಟಿಯನ್ನ ನೀಡಲಿದ್ದಾರೆ. ಎಲ್ಲಿ ಆಸ್ಪತ್ರೆಯನ್ನ ನಿರ್ಮಾಣ ಮಾಡಬೇಕು ಅಂತ ಪರಿಶೀಲನೆಯನ್ನ ಮಾಡಲಿದ್ದಾರೆ. ಆ ನಂತರ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅಧಿಕೃತವಾಗಿ ಘೋಷಣೆಯನ್ನ ಮಾಡಲಿದ್ದಾರೆ. ಇವತ್ತಿನ ಆರೋಗ್ಯ ಸಚಿವರ ಸಭೆಯಲ್ಲಿ ಈ ಬಗ್ಗೆ ಮಹತ್ವದ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಎಲ್ಲಿ ಮಾಡಿದ್ರೆ ಉತ್ತಮ, ಯಾವ ರೀತಿಯಾಗಿ ಹಾಸ್ಪಿಟಲ್ ಮಾಡಬೇಕು ಅನ್ನೋದರ ಬಗ್ಗೆ ಕೂಡ ಅಲ್ಲಿಗೆ ಹೋಗಿ ಪರಿಶೀಲನೆಯನ್ನ ಮಾಡಿದ ಬಳಿಕ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಸಾಧ್ಯತೆ ಇದೆ. ಸೊ ಒಟ್ಟಾರೆಯಾಗಿ ಈಗಾಗಲೇ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯ ಬೇಡಿಕೆಗೆ ಈಗ ಮನ್ನಣೆ ಸಿಕ್ಕಿದೆ. ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನ ಮಾಡೋದಕ್ಕೆ ಈಗ ತಾತ್ವಿಕವಾದ ಒಪ್ಪಿಗೆಯನ್ನ ನೀಡಲಾಗಿದೆ. ಅದನ್ನು ನೋಡಿ ಅಂತಿಮವಾಗಿ ನಿರ್ಣಯ ತೆಗೆದುಕೊಳ್ತೀವಿ. ಅದೇನು ಅದು ವಿಚಾರ ಇಲ್ಲ, ಕೊಡಬೇಕು ಅಂತೇಳಿ ಸರ್ಕಾರಕ್ಕೆ ಮನಸ್ಸಿದೆ. ಅದೊಂದು ನಿಶ್ಚಯ ಕೂಡ ನಾವು ಈಗಾಗಲೇ ಮಾಡಿದ್ವಿ. ನಾವು ಮಂಜೂರು ಅಂತ ಹಾಕಬಹುದಾಗಾದ್ರೆ ಉಳಿದ ಅಪ್ಡೇಟ್ಸ್ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ಸ್ವತಃ ತಾವೇ ಒತ್ತುವರಿ ತೆರವಿಗೆ ಮುಂದಾಯಿತೆ ವಿಪ್ರೋ. ಬಿಬಿಎಂಪಿ ಅರ್ಧಂಬರ್ಧ ತೆರವು ಮಾಡಿತ್ತು. ನಿನ್ನೆ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿತ್ತು. ಸೊ ಸ್ಥಳದಲ್ಲಿ ಕಾರ್ಯಾಚರಣೆ ಮಾಡಿದಂತಹ ಆ ಒಂದು ಜಾಗದಲ್ಲಿ, ಒತ್ತುವರಿ ಜಾಗದಲ್ಲಿ ಫೆನ್ಸಿಂಗ್ ತೆರವು ಮಾಡ್ತಾ ಇದೆ ಈಗ ವಿಪ್ರೋ. ನಿನ್ನೆ ಅರ್ಧಕ್ಕೆ ನಿಲ್ಲಿಸಲಾಗಿತ್ತು, ಕಾಲ್ ಕೂಡ ಬಂದಿತ್ತು. ಆಮೇಲೆ ಅಲ್ಲಿ ಸ್ಲ್ಯಾಬ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಯಾವುದೇ ರೀತಿಯ ಒತ್ತುವರಿ ಆಗಲಿ, ಹೀಗೆ ಅನೇಕ ಮಾತುಗಳು ಕೇಳಿ ಬಂದಿತ್ತು. ಕಾಂಪೌಂಡ್ನ ಅರ್ಧ ಗೋಡೆಯನ್ನ ಒಡೆಯಲಾಗಿತ್ತು. ಗ್ಯಾಸ್ ಕಟರ್ ಬಳಸಿ ಫೆನ್ಸಿಂಗ್ ತೆರವು ಮಾಡ್ತಾ ಇದೆ ವಿಪ್ರೋ. ನಿನ್ನೆ ಈ ವಿಚಾರವನ್ನೇ ಹೇಳಿದ್ರು, ಗ್ಯಾಸ್ ಕಟರ್ ಬೇಕು ಅನ್ನುವಂತಹ ವಿಚಾರವನ್ನ ಬಿಬಿಎಂಪಿ ಅಧಿಕಾರಿಗಳು ಹೇಳಿದ್ರು. ಸೊ ನಿನ್ನೆ ಅರ್ಧಂಬರ್ಧ ಕಾರ್ಯಾಚರಣೆ ಮಾಡಿದಂತಹ ಅಧಿಕಾರಿಗಳು ಇಲ್ಲಿವರೆಗೂ ಕೂಡ ಸ್ಥಳಕ್ಕೆ ಸುಳಿದಿಲ್ಲ. ಅಲ್ಲಿಗೆ ತೆರವು ಕಾರ್ಯಾಚರಣೆ ಮಾಡುವಂತ ಸ್ಥಳಕ್ಕೆ ಬಂದೇ ಇಲ್ಲ. ಈಗ ವಿಪ್ರೋನೇ ಅಲ್ಲಿ ಒಂದು ತೆರವು ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ತಾವೇ ಒತ್ತುವರಿ ತೆರವಿಗೆ ವಿಪ್ರೋ ಮುಂದಾಯ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಯಾಕಂದ್ರೆ ಈ ಅನೇಕ ಬಾರಿ ನೋಟಿಸ್ ಅನ್ನ ನೀಡಲಾಗಿತ್ತು, ಹೇಳಲಾಗಿತ್ತು ಯಾರ್ಯಾರು ತೆರವು ಮಾಡಬೇಕೋ ಅವರು ಮಾಡಿ, ಇಲ್ಲದಿದ್ರೆ ಬಿಬಿಎಂಪಿ ಅವರೇ ಬಂದು ಮಾಡ್ತಾರೆ ಅನ್ನುವ ಮಾತನ್ನ ಹೇಳಲಾಗಿತ್ತು. ಆದ್ರೂ ಕೂಡ ಮಾಡಿರ್ಲಿಲ್ಲ. ನಿನ್ನೆ ಅರ್ಧಂಬರ್ಧವಾಗಿ ಬಿಬಿಎಂಪಿ ಅಧಿಕಾರಿಗಳು ಒತ್ತುವರಿ ತೆರವು ಮಾಡಿ ಹೋಗಿದ್ದಾರೆ. ಕೊಟ್ಟ ಮಾತಿನಂತೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಹೋರಾಟಗಾರ. ಇಡೀ ಸಮಾಜವೇ ತಲೆ ತಗ್ಗಿಸುವಂತಹ ಘಟನೆ ಇದು. ದಾವಣಗೆರೆ ಜಿಲ್ಲೆ ಹರಿಹರದ ಮಿಟ್ಲ ಕಟ್ಟೆಯಲ್ಲಿ ನಡೆದಿರುವ ಘಟನೆ ಇದು. ಪರಿಸರ ಪ್ರೇಮಿ ಸಾಲುಮರದ ಮೀರಾಚಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಜನರಿಗೆ ನ್ಯಾಯ ಕೊಡಿಸೋದಿಕ್ಕೆ ಆಗಿಲ್ಲ ಅಂತ ಹೇಳಿ ಮನನೊಂದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ನ್ಯಾಯ ಕೊಡಿಸದಿದ್ದರೆ ಆತ್ಮಹತ್ಯೆ ಮಾಡಿಕೊಳ್ಳೋದಾಗಿ ಹೇಳಿದ್ರಂತೆ. ಆದ್ರೆ ಈಗ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದು, ನ್ಯಾಯಬೆಲೆ ಅಂಗಡಿಯ ವಿಚಾರವಾಗಿ ಜನರಿಗೆ ಅನ್ಯಾಯ ಆಗ್ತಾ ಇತ್ತು. ನ್ಯಾಯಬೆಲೆ ಅಂಗಡಿಯಲ್ಲಿನ ಮೋಸವನ್ನ ಸರಿಪಡಿಸೋದಕ್ಕೆ ಹೋರಾಡ್ತಾ ಇದ್ರು. ಆದ್ರೆ ಆ ಹೋರಾಟ ಸಕ್ಸಸ್ ಆಗ್ಲಿಲ್ಲ, ವಿಫಲ ಆಯ್ತು ಅನ್ನುವ ಕಾರಣಕ್ಕಾಗಿ ಅನ್ಯಾಯವನ್ನ ಸರಿಪಡಿಸಲು ಆಗಿಲ್ಲ ಅಂತ ಹೇಳಿ ಸಾಲುಮರದ ಮೀರಾಚಾರಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾರೆ. ಜನರಿಗೆ ಸರ್ಕಾರದಿಂದ ಕೊಡುವ ಅಕ್ಕಿ, ಗೋಧಿ, ರಾಗಿಯನ್ನ ಕಡಿಮೆ ಕೊಡಲಾಗ್ತಾ ಇತ್ತು. ಉಳಿದ ಅಕ್ಕಿ, ಗೋಧಿ, ರಾಗಿ ಕಾಳಸಂತೆಯಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಈ ಬಗ್ಗೆ ಜಿಲ್ಲಾಧಿಕಾರಿಗೆ, ಆಹಾರ ಇಲಾಖೆ ಅಧಿಕಾರಿಗಳಿಗೆ ದೂರು ಕೊಟ್ಟಿದ್ರು ಮೀರಾಚಾರಿ. ಒಂದ್ ವೇಳೆ ತಮ್ಮ ಹೋರಾಟಕ್ಕೆ ಮನ್ನಣೆ ಸಿಗದೇ ಇದ್ರೆ ನೇಣು ಹಾಕಿಕೊಳ್ತೀನಿ ಅಂತ ಹೇಳಿದ್ರು ವೀರಾಚಾರಿ. ತಾವು ಮಾಡಿದ ವಾಗ್ದಾನದಂತೆ ನ್ಯಾಯ ಸಿಗದೇ ಇರೋದಕ್ಕೆ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಹೇಳಲಾಗಿದೆ. ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ಗೋಡೆ ಕುಸಿದು 4 ಸಾವನ್ನಪ್ಪಿದ್ದಾರೆ. ಸೆಕ್ಟರ್ 21ರ ಜಲವಾಯು ವಿಹಾರದಲ್ಲಿ ನಿರ್ಮಾಣ ಹಂತದ ಕಟ್ಟಡದ ಗೋಡೆ ಕುಸಿದಿದ್ದು 4 ಜನ ಸಾವನ್ನಪ್ಪಿದ್ದು, ಅವಶೇಷಗಳಡಿ ಸಿಲುಕಿರುವ 6 ಜನರ ರಕ್ಷಣಾ ಕಾರ್ಯ ನಡೀತಾ ಇದೆ. ಸಿಎಂ ಯೋಗಿ ಆದಿತ್ಯನಾಥ್ ಟ್ವೀಟ್ ಮಾಡಿ ಸಂತಾಪ ಸೂಚಿಸಿದ್ದಾರೆ.
ನೋಯ್ಡಾದ ಉತ್ತರ ಪ್ರದೇಶದಲ್ಲಿ ನಡೆದಿರುವಂತಹ ಒಂದು ಘಟನೆಯನ್ನು ನೀವು ಈಗಾಗಲೇ ನೋಡ್ತಾ ಇದ್ದೀರಾ. ಗೋಡೆ ಕುಸಿದು 4 ಸಾವನ್ನಪ್ಪಿದ್ದಾರೆ. ಸೆಕ್ಟರ್ 21ರ ಜಲವಾಯು ವಿಹಾರದಲ್ಲಿ ನಿರ್ಮಾಣ ಹಂತದ ಕಟ್ಟಡ ಗೋಡೆ ಕುಸಿದಿದ್ದು 4 ಜನ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಸಿಎಂ ಯೋಗಿ ಆದಿತ್ಯನಾಥ್ ಟ್ವೀಟ್ ಮಾಡಿ ಸಂತಾಪವನ್ನು ಸೂಚಿಸಿದ್ದಾರೆ. ಇವಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.